ಶ್ರೀ ಶರಣಬಸಪ್ಪ ಅಪ್ಪ ಅವರ ಅಗಲಿಕೆಯಿಂದ ಬಸವ ಹಾಗೂ ದಾಸೋಹ ಪರಂಪರೆಯಲ್ಲಾರ್ದಂಥ ನಷ್ಟ ಆಗಿದೆ ಅಂತ. ಬಹುಶಃ ಶತಮಾನಗಳಿಂದ ಬಸವ ತತ್ವ ದಾಸೋಹವನ್ನು ಆಚರಿಸ್ಕೊಂಡು ಸಂಭ್ರಮಿಸ್ಕೊಂಡು ಮುಂದಿನ ಪೀಳಿಗೆ ಒಂದು ಉದಾಹರಣೆಯಾಗಿ ಅವರು ತೋರಿಸ್ಕೊಟ್ಟಿರುವಂಥ ಸಂಸ್ಥೆಯಿಂದ ಬಂದು ಅವರಿಗೆ ಕಲೀಲಿಕ್ಕೆ ಬಹಳ ಆಸಕ್ತಿ ಇತ್ತು. ಯಾಕಂದರೆ ನಾನು ಬಹಳ ಹಲವಾರು ದಶಕಗಳಿಂದ ಅವ್ರಿಗೆ ನೋಡ್ತಾ ಇದ್ದೆ. ನಮ್ಮಂಥ ಯುವಕರ ಜೊತೆ ಕೂಡ ಯಾವುದೇ ಟಾಪಿಕ್ನಲ್ಲಿ ಚರ್ಚೆ ಮಾಡುವಂಥಷ್ಟು ಆಸಕ್ತಿನೂ ಇತ್ತು ಮತ್ತು ಕಲೀಲಿಕ್ಕೆ ಕುತೂಹಲ ಕೂಡ ಇತ್ತು. ಮತ್ತು ಖರ್ಗೆ ಸಾಹೇಬ್ರ ಜೊತೆ ಧರಮ್ ಸಿಂಗ್ ಸಾಹೇಬ್ರ ಜೊತೆ ಅವರ ಒಡನಾಟ ಭಾಳ ಇಷ್ಟಿತ್ತು. ಮೊನ್ನೆನೂ ಕೂಡ ನಾವು ಅವರಿಗೆ ಹಾಸ್ಪಿಟ್ಲಲ್ಲಿ ನೋಡ್ಕೊಂಡು ಬಂದಾಗ ಖರ್ಗೆ ಸಾಹೇಬ್ರಿಗೆ ಹೇಳಿದ್ದೆ, ನಾನು ಹೀಗೆ ಶ್ರೀಗಳ ದರ್ಶನಕ್ಕೆ ಹೋಗಿದ್ದೆ, ಭೇಟಿಯಾಗ್ಲಿಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಖರ್ಗೆ ಸಾಹೇಬರು ಹೌದು, ಮುಂದಿನ ಸರಿ ನಾನು ಗುಲ್ಬರ್ಗಾಗೆ ಹೋದಾಗ ನಾನು ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ಬರ್ತೀನಿ, ಅವ್ರ ಮನೆಯಲ್ಲಿ ಅಥವಾ ಹಾಸ್ಪಿಟ್ಲಲ್ಲಿ ಇದ್ದರೆ ಎಲ್ಲಿದ್ರೂ ಹೋಗಿ ಬರ್ತೀನಿ ಅಂತ ಹೇಳಿದರು. ಸೊ ಈಗ ಈ ಸುದ್ದಿಯನ್ನು ಕೇಳಿ ಅವರಿಗೂ ಕೂಡ ಭಾಳ ನೋವಾಗಿದೆ. ಯಾಕಂದರೆ ಧರಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಮತ್ತು ಈ ಭಾಗದ ರಾಜಕಾರಣಿಗಳು ಇನ್ಕ್ಲೂಡಿಂಗ್ ಕಮ್ರುಲ್ ಇಸ್ಲಾಂ ಅವರಿರ್ಬೋದು, ಎಲ್ಲನೂ ಕೂಡ ಈ ಪರಂಪರೆಯಲ್ಲಿ ಈ ಸಂಸ್ಥಾನದಲ್ಲಿ ಮತ್ತು ವೈಯಕ್ತಿಕವಾಗಿ ಅವ್ರ ಮೇಲೆ ಭಾಳಷ್ಟು ನಂಬಿಕೆ ಇಟ್ಟಂತೆ. ಒಂದೇ ವರ್ಷದಲ್ಲಿ ನಮ್ಮ ಖ್ವಾಜೆ ಬಂದೇ ನವಾಜ್ ದರ್ಗಾದ ಶ್ರೀಗಳು ಮತ್ತು ನಮ್ಮ ಶರಣಬಸಪ್ಪ ಅಪ್ಪ ಅವರು ಅಗಲಿರೋದು ನಿಜವಾಗ್ಲೂ ನಮ್ಮ ಸೌಹಾರ್ದತೆಗೆ ಏನು ಉದಾಹರಣೆ ಆಗಿದ್ರು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ. ಎಲ್ಲರೂ ಇವರು ಕಲಬುರ್ಗಿಯ ಎರಡು ಕಣ್ಣು ಅಂತ ಇದ್ರು. ಅದಕ್ಕೆ ಇವತ್ತು ಒಂದು ದೊಡ್ಡ ನಷ್ಟ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ, ಭಕ್ತಾದಿಗಳಿಗೆ ಅಪಾರವಾದಂಥ ಶಕ್ತಿ ದೇವರು ನೀಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಅವರ ಕುಟುಂಬಕ್ಕೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಅಜಯ್ ಸಿಂಗ್ ಅವರು ಮಾತನಾಡಿದ್ದೇವೆ. ಅವರು ಕೂಡ ಅವರ ಮುಖ್ಯಮಂತ್ರಿಗಳ ಜವಾಬ್ದಾರಿ ಮತ್ತು ಕರ್ತವ್ಯ ಇರೋದರಿಂದ ನಾಳೆ ಸ್ವಲ್ಪ ಬರಲಿಕ್ಕೆ ತೊಂದರೆ ಆಗುತ್ತೆ, ಸ್ವಾತಂತ್ರ್ಯದ ದಿನಾಚರಣೆ ಇರೋದರಿಂದ. ಉಪಮುಖ್ಯಮಂತ್ರಿಗಳು ಕೂಡ ನಾನು ಮಾತಾಡಿದಾಗ ಅವರು ಧ್ವಜಾರೋಹಣೆ ಮುಗಿದ ತಕ್ಷಣ ನಾನು ಬರಲಿಕ್ಕೆ ಪ್ರಯತ್ನ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಂದು ಅವರಿಗೆ ಸರ್ಕಾರದ ಗೌರವವನ್ನು ಸಲ್ಲಿಸ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಮತ್ತು ವಿಶೇಷವಾಗಿ ಭಕ್ತಾದಿಗಳಲ್ಲಿ, ಸಾರ್ವಜನಿಕರಲ್ಲಿ ವೈಯಕ್ತಿಕವಾಗಿ ನನ್ನ ಮನವಿ, ದಯವಿಟ್ಟು ಆ ಥರದಲ್ಲಿ ಅಂತಿಮ ದರ್ಶನ ಪಡೀಲಿಕ್ಕೆ ಇಲ್ಲಿ ದೇವಸ್ಥಾನಕ್ಕೆ ಬರಲಿಕ್ಕೆ ಹೋಗಬೇಡಿ. ಸದ್ಯಕ್ಕೆ ಶ್ರೀಗಳ ಒಂದು ವಿಧಿವಿಧಾನದ ಪ್ರಕಾರ ಕೆಲವು ಪೂಜೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 4:30-5 ಗಂಟೆ ಅಷ್ಟರಲ್ಲಿ ಅದು ಮುಗಿದು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದಾದಮೇಲೆ ಮಧ್ಯಾಹ್ನ 2-2:30 ತನಕ ಸಾರ್ವಜನಿಕರಿಗೆ ದರ್ಶನವನ್ನು ನೀಡ್ತಾರೆ, ಅಂತಿಮ ದರ್ಶನವನ್ನು ನೀಡ್ತಾರೆ. ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿರೋ ಸಾರ್ವಜನಿಕರಿರ್ಬೋದು, ಭಕ್ತಾದಿಗಳಿರ್ಬೋದು, ದಯವಿಟ್ಟು ಇದನ್ನು ಅರ್ಥೈಸ್ಕೊಂಡು ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಅವರಿಗೂ ಕೂಡ ಗೌರವ ಸಲ್ಲಿಸ್ದಂಗೆ ಆಗುತ್ತೆ. ಮತ್ತು ಅದಾದಮೇಲೆ 2:30 ಆದಮೇಲೆ ಮತ್ತೊಮ್ಮೆ ಪೂಜೆ ಪುನಸ್ಕಾರಗಳು ನಡೀತವೆ. ವಿಧಿವಿಧಾನ ಪ್ರಕಾರ ಪಾರ್ಥಿವ ಶರೀರನ್ನು ಇಲ್ಲೇ ದೇವಸ್ಥಾನ ಹತ್ರ
ಕೂಡಿಸ್ತಾರೆ ಅಂತ ಕುಟುಂಬಸ್ಥರವರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾದಂಥ ಏರ್ಪಾಟು ರಾಜ್ಯ ಸರ್ಕಾರ ವತಿಯಿಂದ ನಾವೆಲ್ಲರೂ ಜವಾಬ್ದಾರಿಯಿಂದ ಮಾಡ್ತೀವಿ. ಹೌದು ನೋಡಿ, ಇದು ರಾಷ್ಟ್ರದ ಆಚರಣೆ ಇರೋದರಿಂದ ಫ್ಲ್ಯಾಗ್ ಕೋಡ್ ಪ್ರಕಾರ, ನ್ಯಾಷನಲ್ ಫ್ಲ್ಯಾಗ್ ಕೋಡ್ ಅಂತ ಇರುತ್ತೆ, ಅದ್ರ ಪ್ರಕಾರ ನಾವು ಆಚರಣೆ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಮನೋರಂಜನೆ ಕಾರ್ಯಕ್ರಮ ಇರೋದಿಲ್ಲ, ಕಲ್ಚರಲ್ ಇದು ಇರೋದಿಲ್ಲ. ನಾವು ಧ್ವಜಾರೋಹಣೆ ಮಾಡ್ತೀವಿ ಮತ್ತು ಗಾರ್ಡ್ ಆಫ್ ಆನರ್ ತೊಗೋಬೇಕಾಗತ್ತೆ. ಅದಾದಮೇಲೆ ಬಹಳ ಸರಳವಾಗಿ ಯಾವುದೇ ಭಾಷಣ ಇದು ಇರೋದಿಲ್ಲ. ಅದು ಮುಕ್ತಾಯ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕೆಲಸವನ್ನು ನಮ್ಮ ಕಡೆಯಿಂದ ಆಗುತ್ತೆ. ಸಾರಿ, ಅದು ಸ್ಟೇಟ್ ರಾಜ್ಯ ಸರ್ಕಾರದ ಗೌರವ ಅಂತ ಹೇಳಿದ್ನಲ್ಲ, ಅದು ಮಾನ್ಯ ಉಪಮುಖ್ಯಮಂತ್ರಿಗಳು ಬರ್ತಾರೆ. ಸೇರಿದಂತೆ ಗಣ್ಯರು ಸಾಕಷ್ಟು ಜನ ಬರ್ತಾರೆ, ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಯಾವ ರೀತಿ ನೋಡಿ, ಈಗ ಅದಕ್ಕೆ ನಾವು ಅಜಯ್ ಅವರು ಈಗ ಹೋಗಿ ನೋಡ್ಕೊಂಡು ಬರ್ತೀವಿ ಆಚೆ. ಈಗಾಗಲೇ ಒಂದು ನೀಲಿ ನಕ್ಷೆಯನ್ನು ನಾವು ತಯಾರು ಮಾಡಿದ್ದೀವಿ. ಅದು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಭಕ್ತಾದಿಗಳಿಗೂ ತೊಂದರೆ ಆಗಬೇಕು, ಮತ್ತು ಎಲ್ಲರಿಗೂ ಕೂಡ ಶ್ರೀಗಳ ಒಂದು ಅಂತಿಮ ದರ್ಶನ ಸಿಗೋ ಹಾಗೆ ನಾವು ಮಾಡ್ತೀವಿ. ಆದರೆ ನಮ್ಮದು ಒಂದು ಮನವಿ ಇದೆ, ದಯವಿಟ್ಟು ಆತರ ಪಡೋಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಕುಲಂಕುಷವಾಗಿ ತಾವು ನಿಗದಿತ ಸಮಯದಲ್ಲಿ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ಶ್ರೀಗಳ ಮೇಲೆ ಭಾಳಷ್ಟು ಜನದ ಆಶೀರ್ವಾದ ಇದೆ, ಮತ್ತು ಅವರನ್ನು ಪ್ರೀತಿಸೋ ಜನ ಭಾಳ ಇದ್ದಾರೆ, ಅವರಿಗೆ ಗೌರವಿಸೋ ಜನ ಭಾಳ ಇದ್ದಾರೆ. ಸೊ ಸಹಜವಾಗಿ ಅವರು ಕೊನೆ ದರ್ಶನ ಪಡೀಲಿಕ್ಕೆ ಉತ್ಸುಕರಿರ್ತಾರೆ. ಆದರೂ ಕೂಡ ಅದೆಲ್ಲ ಏನೇ ಇದ್ರೂ ಕೂಡ ಜಿಲ್ಲಾಡಳಿತ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇರೋದು. ಅಂತಿಮ ದರ್ಶನ ಇಲ್ಲಿ ಪಡೆದ ನಂತರ ಬೆಳಗ್ಗೆಯಿಂದ ಅಂತಿಮ ಸಂಸ್ಕಾರದಲ್ಲಿ ಸಾರ್ವಜನಿಕರೆಲ್ಲ ಭಾಗವಹಿಸಬಹುದಾ? ಅದು ಆ ಕುಟುಂಬದವ್ರ ಇದು. ಸೊ ನನ್ನ ಮನವಿ ಏನಪ್ಪ ಅಂದರೆ, ಹೀಗೆ ಕುಟುಂಬದವ್ರ ಹತ್ರ ಮಾತಾಡಿದಾಗ 2:30 ತನಕ ಸಾರ್ವಜನಿಕರಿಗೆ ಅವಕಾಶ ಇದೆ. ಅದಾದಮೇಲೆ ಖಾಸಗಿಯಾಗಿ ಕುಟುಂಬದವರು ಮತ್ತು ಇನ್ನಿತರ ಶ್ರೀಗಳು ವಿಧಿವಿಧಾನ ಪ್ರಕಾರ ಅವ್ರ ಪೂಜೆ ಮಾಡಿ ಅವರ ಪಾರ್ಥಿವ ಶರೀರನ ದೇವಸ್ಥಾನದಲ್ಲಿ ಕೂಡಿಸ್ತಾರೆ.